ಲಕ್ಷ ಲಕ್ಷ ಸರ್ಕಾರಿ ಸಂಬಳ ಇದ್ರೂ ಬಡವರಿಂದ ಹಣ ವಸೂಲಿ. ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸವಿತಾ ಇದೀಗ ಲೋಕಾಬಲೆಗೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕೆಲಸ ಮಾಡೋ ದಿನಗಳಿದ್ವು ಕಣ್ರಿ. ಆದ್ರೀಗ ಸರ್ಕಾರಿ ಕೆಲಸ ಹಣ ಮಾಡುವ ದಂಧೆ ಅನ್ನೋ ಹಾಗಾಗಿದೆ. ಎಲ್ಲಿ ಹೋದ್ರೂ ಲಂಚ ಲಂಚ. ಯಾವುದೇ ಕೆಲಸ ಆಗ್ಬೇಕಾದ್ರೂ ದುಡ್ಡು ಕೊಡ್ಬೇಕು. ಇದಕ್ಕೆಲ್ಲ ನಮ್ಮ ಸಮಾಜದಲ್ಲಿ ಕೊನೆ ಇಲ್ವಾ? ವೈದ್ಯರೆಂದರೆ ನಾವು ದೇವ್ರು ಅಂದ್ಕೊಳ್ತೀವಿ, ಆದ್ರೆ ಇದೇ ದೇವ್ರು ಬಡವರ ಪಾಲಿಗೆ ರಾಕ್ಷಸಳಾದ ಘಟನೆ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಕಣ್ರಿ. ಹೀಗೆ ಟೇಬಲ್ ಮೇಲೆ ಕುಳಿತು ವೈದ್ಯಕೀಯ ಚೀಟಿ ಬರಿತಾ ಇರೋದು ತುಮಕೂರು ಸರ್ಕಾರಿ ಆಸ್ಪತ್ರೆಯ ಖ್ಯಾತ ನೇತ್ರ ತಜ್ಞೆ ಡಾಕ್ಟರ್ ಸವಿತಾ. ಇವರಿಗೆ ಸರ್ಕಾರದಿಂದ ಲಕ್ಷ ಲಕ್ಷ ಸಂಬಳ ಬರುತ್ತೆ. ಹಾಗೆ ಸ್ವಂತದೊಂದು ಕ್ಲಿನಿಕ್ ಬೇರೆ ಇಟ್ಕೊಂಡಿದ್ದಾರಂತೆ. ಆಗಾಗ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಕೆಲಸ ಮಾಡ್ತಾರೆ ಎಂಬ ಆರೋಪ ಕೂಡ ಇದೆ. ಸದ್ಯಕ್ಕೆ ಬಡವ ರೋಗಿಗೆ ಲಂಚ ಕೇಳಿ ಲೋಕಾಬಲೆಗೆ ಬಿದ್ದಿದ್ದಾರೆ. ಡಾಕ್ಟರ್ ಸವಿತಾ ನೇತ್ರ ಚಿಕಿತ್ಸಕಿ ಆಗಿದ್ದರಿಂದ ಇವರ ಬಳಿ ತುಮಕೂರಿನ ಉಪ್ಪಾರಳ್ಳಿ ನಿವಾಸಿ ಅವಿನಾಶ್ ಬಂದಿದ್ರು. ಇವರ ತಾಯಿಗೆ ಕಣ್ಣಿನ ಲೆನ್ಸ್ ಹಾಕೋದಕ್ಕೆ ಹೇಳಿದ್ದಾರೆ. ಆದ್ರೆ ಚಿಕಿತ್ಸಕಿ ಮಾತ್ರ ಇದನ್ನ ಮಾಡಲು 6,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಇದರಿಂದ ನೊಂದ ಅವಿನಾಶ್ ಲೋಕಾಯುಕ್ತ ಪೊಲೀಸರಿಗೆ ಈ ಬಗ್ಗೆ ದೂರನ್ನ ನೀಡಿರ್ತಾರೆ. ಲೆನ್ಸ್ ಹಾಕಲು ಡಾಕ್ಟರ್ ಆಪ್ತ ಮನೋಜ್ಗೆ 6,000 ರೂಪಾಯಿ ಪೇ ಮಾಡುವಂತೆ ವೈದ್ಯೆ ಹೇಳಿರ್ತಾರೆ. ಅದರಂತೆ 6,000 ರೂಪಾಯಿ ಲಂಚ ಸ್ವೀಕರಿಸಬೇಕಾದ್ರೆ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ವೈದ್ಯೆ ಸಿಕ್ಕಿಬಿದ್ದಿದ್ದಾಳೆ. ಲೋಕಾಯುಕ್ತ ಡಿವೈಎಸ್ಪಿ ಪಿ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸದ್ಯ ಡಾಕ್ಟರ್ ಸವಿತಾ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಮನೋಜ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇಂಥ ಸಾಕಷ್ಟು ಸರ್ಕಾರಿ ವೈದ್ಯರು ಈಗಲೂ ನಮ್ಮ ಕರ್ನಾಟಕದ ಭಾಗದಲ್ಲಿ ಕಂಡು ಬರ್ತಾರೆ ಕಣ್ರಿ. ಬಹಳಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಇರುವ ವೈದ್ಯರು ಮಧ್ಯಾಹ್ನದ ನಂತರ ಇರೋದೇ ಇಲ್ಲ. ಅವರು ಮತ್ಯಾವುದೋ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸರ್ಕಾರದಿಂದ ಲಕ್ಷ ಲಕ್ಷ ಹಣ ಪಡೆದುಕೊಳ್ಳುವುದು ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಮಾಡಿ ಹಣ ಮಾಡುವ ಹುನ್ನಾರ ಹೊಂದಿರ್ತಾರೆ. ಇಂಥವರ ಮೇಲೆ ವೈದ್ಯಕೀಯ ಸಚಿವರು ಕ್ರಮ ತೆಗೆದುಕೊಳ್ಬೇಕು. ಆದ್ರೆ ದುರ್ದೈವಕ್ಕೆ ಯಾವುದೇ ರಾಜಕಾರಣಿಗಳು ಫೀಲ್ಡ್ ವರ್ಕ್ಗೆ ಹಿಡಿಯೋದೇ ಇಲ್ಲ. ರಾಜಕೀಯ ಮಾಡ್ತಾರೆ ವಿನಃ ಜನಸೇವೆ ಜನರ ಸಮಸ್ಯೆ ಇವರಿಗೆ ಬೇಕಿಲ್ಲ ಕಣ್ರಿ. ಬೇಕ್ ಟಿವಿ ಕರ್ನಾಟಕ, ತುಮಕೂರು. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.